ಹಾಯ್ ಫ್ರೆಂಡ್ಸ್, ಕುಕ್ ವಿತ್ ಮೀಯಿಂದ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಚೋಳೆಕಾಯಿ ಫ್ರೈ. ಚೋಳೆಕಾಯಿ ಫ್ರೈಗೆ ಏನೇನು ಬೇಕು ನೋಡೋಣ ಬನ್ನಿ. ಇಂಗ್ವ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋ ಚೋಳೆಕಾಯಿ, ಮೆಂತೆ ಪಲ್ಲೆ, 2 ಸ್ಪೂನ್ಸ್ ಪುಟಾಣಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಆನಿಯನ್. ವಾಶ್ ಮಾಡಿ ಕಟ್ ಮಾಡ್ಕೊಂಡಿರೋ ಚೋಳೆಕಾಯಿನ ನಾವು 15 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಪುಟಾಣಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ, ಈ ಥರ ಸ್ವಲ್ಪ ಜಜ್ಕೋಬೇಕು. ಫ್ರೈಗೆಲ್ಲ ನಾನು ಆಯಿಲ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. 1/2 ಟೀ ಸ್ಪೂನ್ ಹಿಂಗೆ ಹಾಕ್ಕೊಳ್ಳಿ. ಆಯಿಲ್ ಚೆನ್ನಾಗಿ ಕಾದಿರಬೇಕು. ಇಷ್ಟು 1.5 ಟೀ ಸ್ಪೂನ್ ಖಾರ, 1/2 ಟೀ ಸ್ಪೂನ್ ಅರಿಶಿನ, ಕರಿಬೇವು, ನಾನು ಇಲ್ಲಿ ಮಿಸ್ಟೇಕ್ ಆಗಿ ಮೆಂತೆ ಪಲ್ಯ ತೋರಿಸ್ತಿದ್ದೀನಿ. ಆನಿಯನ್ ಹಾಕ್ಕೊಳ್ಳಿ. ಇವಾಗ ಮೆಂತೆ ಪಲ್ಯ, ಇದನ್ನೆಲ್ಲ 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಬಾಯ್ಲ್ ಮಾಡ್ಕೊಂಡಿರೋ ಚೋಳೆಕಾಯಿನ ಈ ಥರ ಸೋಸ್ಕೋಬೇಕು, ನೀರು ಇರಬಾರ್ದು. ಒನ್ ಟೀ ಸ್ಪೂನ್ ಸಾಲ್ಟ್, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರ್, ಚಿಲ್ಲಿ, ಪುಟಾಣಿ ಪೌಡರ್. ಇದನ್ನೆಲ್ಲ ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಕೊತ್ತಂಬರಿ ಹಾಕ್ಕೊಳ್ಳಿ. ಇದು ರೈಸ್, ದಾಲ್ಗೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಬಾಯ್.